ಸಿನಿಮಾ ಬಗ್ಗೆ ಏನು ಹೇಳೋಣ ಸರ್, ಮಂಡ್ಯ ಅಂದರೆ ಇಂಡಿಯಾ, ಅಯೋಗ್ಯ 2 ಅಂದರೆ ವರ್ಲ್ಡು, ಅಷ್ಟು ಚೆನ್ನಾಗಿದೆ ಸಿನಿಮಾ ಇದು. ಯಾರೋ ಒಂದು ಇಂಟರ್ವ್ಯೂವಲ್ಲಿ ನೋಡಿದ್ದೆ, ಸತೀಶ್ ಅವ್ರ ಬಗ್ಗೆ ಹೀರೋ ಆಗೋಕ್ಕೆ ಏನು ಕ್ವಾಲಿಟಿ ಇದೆ. ಕಿತ್ತೋದವನೇ ಫಸ್ಟ್ ಒಂದು ಸಿನಿಮಾ ನೋಡಯ್ಯ, ಸಿನಿಮಾ ನೋಡ್ಬಿಟ್ಟು ಕಮೆಂಟ್ ಮಾಡು. ನಿಜ ಹೇಳ್ತಿದ್ದೀನಿ, ಅಯೋಗ್ಯ ಕನ್ನಡ ಸಿನಿಮಾಗೆ ಎಂಥ ಸಿನಿಮಾ ಕೊಟ್ಟೆ ಯೋಗ್ಯ. ನಿಜವಾಗ್ಲೂ ಹೇಳ್ತಿದ್ದೀನಿ, ನಾನು ನಿಜವಾಗ್ಲೂ ಈ ಸಿನಿಮಾ ನೋಡಿ ನಿಜವಾಗ್ಲೂ ನನ್ನ ದೇವರಾಣಿಗೆ ನಾನೇ ಕಳೆದೋಗ್ಬಿಟ್ಟಿದೆ, ಅಷ್ಟು ಚೆನ್ನಾಗಿದೆ. ಸಿನಿಮಾದಲ್ಲಿ ಏನೇನು ಕಂಟೆಂಟ್ ಇದೆ, ಒಬ್ಬ ಹುಟ್ಟಿದ ಮೇಲೆ ಫ್ರೆಂಡ್ ಹೆಂಗೆ ಬದುಕಬೇಕು, ಒಬ್ಬ ಫ್ರೆಂಡ್ಶಿಪ್ ಕಟ್ಟಿದ ಮೇಲೆ ಕಷ್ಟನೋ ಸುಖನೋ ಅವನ ಜೊತೆನೇ ಇರ್ತಾರೆ, ಅವ್ನಿಗೇನೇ ಪ್ರಾಬ್ಲಮ್ ಸಾಥ್ ಕೊಡ್ತಾರೆ, ಅದು ನಿಜವಾದ ಫ್ರೆಂಡ್ಶಿಪ್ಪು. ಹೌದಾ? ತಾಯಿ ಮಗನಿಗೆ ಯಾವ ಥರ ಇರಬೇಕು ಪ್ರತಿಯೊಂದು ಕೊಟ್ಟಿದ್ದಾರೆ. ಆಮೇಲೆ ಇದರಲ್ಲಿ ರವಿಶಂಕರ್ ಕ್ಯಾರೆಕ್ಟರ್ ಅಂತೂ ಬೆಂಕಿ ಸರ್, ಬೆಂಕಿ. ಅವ್ರು ಯಾವ ಸಿನಿಮಾದಲ್ಲಿ ಇರ್ತಾರೋ ಆ ಸಿನಿಮಾ ಬೆಂಕಿನೇ. ಆಮೇಲೆ ರವಿಚಂದ್ರ ಸರ್ ಅಂತೂ ನಿಜವಾಗ್ಲೂ ಕುತ್ಕೊಂಡು ಅವ್ರು ಗುಂಡಿ ಗಟ್ಟಿಗೆ ಇರಬೇಕು, ಕುತ್ಕೊಂಡು ನೋಡ್ಬೇಕಂದ್ರೆ ಅವ್ರು ಎಂಟ್ರಿ ನೆಕ್ಸ್ಟ್ ಸಾಲ ಆ ಅಪ್ಪನಿಗೆ ವಯಸ್ಸೇ ಆಗೋಲ್ಲ, ಆ ರೇಂಜಿಗೆ ಬರ್ತಾನೆ. ನಿಜವಾಗ್ಲೂ ಸಖತ್ತಾಗಿದೆ ಸಿನಿಮಾ, ನೆಕ್ಸ್ಟ್ ಲೆವೆಲು. ಆಮೇಲೆ ಎಲ್ಲರದು ಸಾಧು ಕೋಕಿಲ್ ಆಗಿರ್ಬೋದು, ಆಮೇಲೆ ರಚಿತಾರಾಮ್ ಮೇಡಮ್ ಆಗಿರ್ಬೋದು, ಎಲ್ಲರೂ ನಿಜವಾಗ್ಲೂ ಸಖತ್ತಾಗಿ ಆ್ಯಕ್ಟ್ ಮಾಡವ್ರೆ. ಸಿನಿಮಾ ತುಂಬ ಇಷ್ಟ ಆಯಿತು. ನೋಡೋರಿಗೆಲ್ಲ ಏನು ಹೇಳ್ತೀನಂದರೆ, ಇಂಥ ಸಿನಿಮಾಗಳು ನೋಡಿ, ಈ ಸಿನಿಮಾದಿಂದ ಕಲಿಬೇಕಾಗಿದೆ ಏನು ಗೊತ್ತಾ, ನಾವು ದುಡ್ಡಿಗೆ ಓಟ್ ಹಾಕೋರು, ದುಡ್ಡಿಗೆ ಒಂದು ಎಣ್ಣೆ ಕೊಡ್ಸಿರು ಓಟ್ ಹಾಕೋರು, ಇಂಥವ್ರು ಬಂದು ಸಿನಿಮಾ ನೋಡ್ಬೇಕು. 100% ನೋಡ್ರೆ ಯಾರು ಎಣ್ಣೆಗೆ ದುಡ್ಡಿಗೆ ಓಟ್ ಹಾಕೋಲ್ಲ. ನಾವು ಹಾಕೋ ಒಂದು ಓಟಿಂದ ನಮ್ಮ ಮಕ್ಕಳ ಭವಿಷ್ಯ, ನಮ್ಮ ಹಳ್ಳಿ ಭವಿಷ್ಯ, ನಮ್ಮ ತಾಲೂಕು, ನಮ್ಮ ಜಿಲ್ಲೆ, ಇಂಡಿಯಾ ಚೇಂಜಸ್ ಆಗುತ್ತೆ. ಬಟ್ ಅದನ್ನು ನಾವು ಕಲಿಬೇಕು. ಎಷ್ಟೋ ಸಿನಿಮಾ ನೋಡಿ ಚೇಂಜಸ್ ಆಗಿದೆ ಉದಾಹರಣೆ ಇದೆ ಅಲ್ವಾ. ಈ ಸಿನಿಮಾ ನೋಡಿದ್ರು ಕೂಡ ನಿಜವಾಗ್ಲೂ ಚೇಂಜಸ್ ಆಗ್ತಾನೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅತಿ ಶೀಘ್ರ ಗ್ರಾಮ ಪಂಚಾಯತ್ ಎಲೆಕ್ಷನ್ ಎಲ್ಲ ಬರ್ತಾಯಿದೆ. ಈ ಸಿನಿಮಾ ನಿಜವಾಗ್ಲೂ ಒಳ್ಳೆ ಟೈಮಿಗೆ ಬಿಡುಗಡೆ ಮಾಡಿದ್ದಾರೆ. ಇದು ಹಳ್ಳಿಯಲ್ಲೇ ಬಂದೊಂದು ಸಿನಿಮಾ ನೋಡಬೇಕು. ಯಾವ ನಿಯತ್ತಾಗಿರೋನು ಈ ಸಿನಿಮಾ ಬಂದು ಕರ್ಕೊಂಬಂದು ತೋರಿಸ್ಬಿಡ್ಲಿ 2 ಅವರ್ ಕೂತ್ಕೊಂಡು, ಅಷ್ಟು ಜನ ಚೇಂಜ್ ಆಗ್ಬಿಟ್ಟು ಅವ್ನು ಒಳ್ಳೆತನ ಇದ್ದವನು ಸಮಾಜಕ್ಕೆ ಒಳ್ಳೆ ಥರ ಇರ್ತಾನೆ, ಜನಗಳಿಗೆ ಅವನಿಂದ ಹೆಲ್ಪ್ ಆಗುತ್ತೆ ಅನ್ನೋ ಅವ್ನಿಗೆ 100% ಜನ ಓಟ್ ಹಾಕ್ತಾರೆ. ಎಂಟೈರ್ ಫ್ಯಾಮ್ಲಿ ಸರ್ ಇದು. ನಿಜವಾಗ್ಲೂ ಇದರಲ್ಲಿ ಯಾವುದಿಲ್ಲ ಅಂತಾರೆ. ಫ್ರೆಂಡ್ಶಿಪ್ ಬಗ್ಗೆ ಇಲ್ವಾ, ಲವ್ ಬಗ್ಗೆ ಇಲ್ವಾ, ಏನಿಲ್ಲ ಹೇಳಿ, ಎಲ್ಲನೂ ಇದೆ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಸಿನಿಮಾ ಸರ್. ಎಂಟೈರ್ ಬಗ್ಗೆ ಸಿನಿಮಾ ನೆಕ್ಸ್ಟ್ ಲೆವೆಲ್ಲು. ಇದೆ ಸರ್. ನಮ್ಮ ಕನ್ನಡಿಗರಿಗೆ ಏನು ಹೇಳ್ತೀನಿ ಅಂದರೆ, ಕೆಲವಷ್ಟು ಜನ ಕೇಳಿದ್ದೀನಿ ಯಾವ ಅಲ್ಕಗಳು ಹೇಳ್ತವೆ ಕನ್ನಡ ಸಿನಿಮಾಗಳು ಸರಿಗೆ ಬರೋಲ್ಲ. ನೋಡಯ್ಯ ಫಸ್ಟ್ ಬಂದಿಂಥ ಸಿನಿಮಾ, ಈ ಸಿನಿಮಾಗಳು ನೋಡ್ಬಿಟ್ಟು ಆಮೇಲೆ ಮಾತಾಡು. ಸಿನಿಮಾ ಚೆನ್ನಾಗಿಲ್ವ ಸರ್, ನೆಕ್ಸ್ಟ್ ಲೆವೆಲ್ಲು. ಇಂಥ ಸಿನಿಮಾಗೆ ಸಪೋರ್ಟ್ ಮಾಡಿದ್ರೆ ನಮ್ಮ ಇಂಡಸ್ಟ್ರಿಯಲ್ಲಿ ಇರೋರು ಇನ್ನೆಲ್ಲೋ ಹೋಗುತ್ತೆ. ಇಂಡಸ್ಟ್ರಿ ಎಲ್ಲೋದ್ರೆ ನಮ್ಮ ಕನ್ನಡಿಗರು ಎಷ್ಟೋ ಜನ ಆಸೆ ಕನಸು ಹೊತ್ಕೊಂಡಿರೋರು ಮುಂದೆ ಬರ್ತಾರೆ ಅಲ್ವಾ. ಕನ್ನಡಿಗರು ನಾವು ಕನ್ನಡ ಸಿನಿಮಾ ಬೆಳೆಸ್ಬೇಕು, ಕನ್ನಡನ ಗೌರವಿಸ್ಬೇಕು ನಾವು. ಒಳ್ಳೆಯದಾಗಲಿ ಸರ್. ಸಿನಿಮಾ ತಂಡಕ್ಕೆ ಅಯೋಗ್ಯ 2 ಸಿನಿಮಾಗೆ ನಿಜವಾಗ್ಲೂ ಅಯೋಗ್ಯ 3 ಸಿನಿಮಾ ಕೊಡಲಿಲ್ಲ ಅಂದರೆ ನಾನೇ ಹೋರಾಟ ಮಾಡ್ತೀನಿ ಮನೆ ಮುಂದೆ ಬಂದು. ಕ್ಯೂರಿಯಾಸಿಟಿ ಕೊಟ್ಟಿದ್ದಾರೆ ಸರ್, ಅದಕ್ಕೆ ತಾಳಿ ಕರ್ನಾಟಕ ಟಿವಿ ನಮ್ಮ ಶಿವಣ್ಣ ಅವ್ರದ್ದು ಅಣ್ಣ. ನಮ್ಮ ಮಂಡ್ಯದ ಹೆಮ್ಮೆಯ ನಿರ್ದೇಶಕರು ಮಹೇಶ್ ಅವರು ಭಾಳ ಅದ್ಭುತವಾಗಿ ಅಯೋಗ್ಯ 2 ಸಿನಿಮಾನ ಮಾಡಿದ್ದಾರೆ. ನಾವೇ ಪೂಜೆ ಮಾಡಿದ್ವಿ, ಅವ್ರದ್ದೆಲ್ಲ ನಾವೇ ಕಾರ್ಯಕ್ರಮ ಮಾಡೋದು. ನಮ್ಮ ಮುನೇಗೌಡರು ಇರ್ಬೋದು, ಎಲ್ಲರೂ ಬಂದು ಪೂಜೆ ಮಾಡಿ ಅಂತ ಒಂದು ವಿಶೇಷವಾಗಿರ್ತಕ್ಕಂಥ ಪೂಜೆ ಮಾಡಿದ್ವಿ. ಜನಗಳಿಗೆ ತುಂಬ ಸಂತೋಷ ಆಗುತ್ತೆ. ಯಾರ್ಯಾರು ಚಿತ್ರಮಂದಿರಕ್ಕೆ ಬರ್ತೀರಾ ಎಲ್ಲರೂ ನಕ್ಕೊಂಡೇ ಹೋಗ್ತೀರಾ. ರವಿಚಂದ್ರನ್ ಅವರು ಭಾಳ ಒಂದು ಗೆಸ್ಟ್ ಅಪಿಯರ್ಸ್ ಆಗಿ ಬಂದಿದ್ದಾರೆ. ತುಂಬ ಚೆನ್ನಾಗಿದೆ ಸಿನಿಮಾ. ನೀನಾಸಂ ಸತೀಶ್ ಆಗಿರ್ಬೋದು, ರಚಿತಾರಾಮ್ ಆಗಿರ್ಬೋದು, ತುಂಬ ಚೆನ್ನಾಗಿದೆ. ಪ್ರತಿಯೊಬ್ಬರು ಬನ್ನಿ, ಕನ್ನಡ ಸಿನಿಮಾವನ್ನು ಬೆಳೆಸೋಣ. ಅದು ನಮ್ಮ ಮಂಡ್ಯ ಸೊಗಡಿನ ಸಿನಿಮಾ ಅಯೋಗ್ಯ 2 ಕರ್ನಾಟಕ ರಾಜ್ಯಾದ್ಯಂತ ಒಳ್ಳೆಯದಾಗಬೇಕು. ಭಗವಂತ ಅಯೋಗ್ಯ 2ಗೆ ಯಶಸ್ವಿ ಮಾಡಿಕೊಡ್ಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತೇನೆ.